ಅದೇನಪ್ಪ ಇರ್ಲಾರ್ದೆ ಪ್ರಚಾರವನ್ನ ಈ ಬಿಗ್ ಬಾಸ್ಗೆ ಕೊಡ್ತಾರ ಅಂತ ಹಂಗೆ ಅನಿಸ್ತಾ ಇದೆ ನಂಗೆ. ಸುಮ್ಮನೆ ಪ್ರಚಾರಗಳು. ಅವನೇನೋ ಬಟ್ಟೆಯಲ್ಲೇ ಏನೋ ಇಟ್ನಂತೆ, ಮಹಿಳಾ ಆಯೋಗದವ್ರು ಹೋದ್ರಂತೆ, ಉಳಿದಿದ್ದೆಲ್ಲ ಚೆಕ್ ಮಾಡಕ್ ನಿಮ್ಮ ಹತ್ರ ಇಲ್ವಾ ಟೈಮು? ಇದಕ್ಕೆ ಮಾತ್ರ ತುಂಬಾ ನಿಮಗೆ ಕಾಣಿಸ್ಕೊಳ್ಳುತ್ತೆ ಮಹಿಳಾ ಆಯೋಗಕ್ಕಂತೂ. ಪ್ರತಿಸ್ಪರ್ಧಿ ರಿಷಾ ಬಟ್ಟೆಯನ್ನ ವಾಶ್ರೂಮ್ನಲ್ಲಿ ಇಟ್ಟಿದ್ದ ಆರೋಪ ಈಗ ಗಿಲ್ಲಿ ನಟ ವಿರುದ್ಧ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಮಹಿಳೆಯರ ವಿರುದ್ಧ ಅವಮಾನಕಾರಿ ನಡೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಕುಶಾಲ ಎಂಬುವರಿಂದ ಗಿಲ್ಲಿ ನಟನ ವಿರುದ್ಧ ಕಂಪ್ಲೇಂಟ್ ಅಂತೆ. ಮಾಡಕ್ಕೆ ಕೆಲಸ ಇರೋದು ಅವರು ತಮ್ಮ ಪ್ರಚಾರ ತಗೊಳ್ಬೇಕಾಗಿದೆ ಮೋಸ್ಟ್ಲಿ ಕುಶಾಲ್ ಅನ್ನೋರು. ದೂರು ಬೆನ್ನಲ್ಲೇ ಸಿಸಿಟಿವಿ ಪರಿಶೀಲನೆಯನ್ನು ಮಹಿಳಾ ಆಯೋಗ ನಡೆಸಿದೆ. ಇದೀಗ ನಗರ ಪೊಲೀಸ್ ಆಯುಕ್ತರು ರಾಮನಗರ ಪೊಲೀಸರಿಗೆ ದೂರನ್ನ ವರ್ಗ ಮಾಡಿದ್ದಾರೆ. ಶೀಘ್ರ ಕ್ರಮ ಕೈಗೊಂಡು ಆಯೋಗಕ್ಕೆ ವರದಿ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. ಎಷ್ಟು ಜನ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ, ಆ ಇಷ್ಟು ದೂರಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದೀರಾ ಮಹಿಳಾ ಆಯೋಗದವರು? ತೋರಿಸ್ಲಾ ಎಷ್ಟು ಹೆಣ್ಮಕ್ಳು ಕೇಳಿದ್ದಾರೆ ಅಂತ ಹೇಳಿ? ಇವು ಮಾತ್ರ ಪ್ರಚಾರ ಸಿಗುತ್ತೆ ಅನ್ನೋದಾದ್ರೆ, ಇವತ್ತೊಬ್ರು ಹಾಸನದಲ್ಲಿ ಒಬ್ಬ ಮಹಿಳೆ ಗಂಡ ಅತ್ತೆ ಇಬ್ರು ಕಿರುಕುಳ ಕೊಡ್ತಿದ್ದಾರೆ ಅಂತ 1.5 ವರ್ಷದ ಮಗು ಜೊತೆ ನದಿಗೆ ಹಾರಿ ಸತ್ತೋಗಿದ್ದಾರೆ. ಆಯ್ತಾ? ಅಲ್ಲಿ ಮಹಿಳೆಗೆ ಅನ್ಯಾಯ ಆಗಿದೆ. ಅಂಥವೆಲ್ಲ ಇವರು ಕಾಣದೇ ಇಲ್ಲ. ಕಾಣಿಸ್ಕೊಳ್ಬೇಕಲ್ಲ. ನಿಮಗೆ ಪ್ರಚಾರ ಸಿಗುವಂತದ್ದು ಸುದ್ದಿಗಳಿದ್ರೆ ಮಾತ್ರ ಬಂದೆ ಮುಂದೆ ನಿಂತ್ಕೊಳ್ತಾರೆ. ಐ ಆಮ್ ವೆರಿ ಸ್ಯಾಡ್ ಟು ಸೇ ದಿಸ್. ಒಂದು ರಿಯಾಲಿಟಿ ಶೋ 90 ದಿನ 100 ದಿನ ಮನೆ ಒಳಗಡೆ ಇರ್ಬೇಕಾದ್ರೆ ಇವೆಲ್ಲ ಕಾಮನ್. ಬಟ್ಟೆ ತೆಗೆದು ಹೊರಗಡೆ ಹಾಕಿದ್ರು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಏನಪ್ಪ? ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ನಿಜಕ್ಕೂ ಕೂಡ ಇದೊಂದು ರೀತಿಯಾಗಿ ಮಹಿಳಾ ಆಯೋಗದವ್ರಿಗೆ ತುಂಬಾ ಕಂಪ್ಲೇಂಟ್ಸ್ ಬರುತ್ತಾವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೆಚ್ಚು ಪ್ರಚಾರ ಸಿಗುವಂಥದ್ದು ಯಾವುದಿರುತ್ತೆ ಅದ್ರ ಬಗ್ಗೆನೇ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ. ಒಂದ್ಸಲ ಸ್ಯಾಡ್ ಅನ್ಸುತ್ತೆ ಈ ರೀತಿಯ ಕಮೆಂಟ್ ಮಾಡೋಕ್ಕೆ ಒಂದ್ಸಲ. ಮಾರುತಿ, ಖಂಡಿತ ಇದೇ ರೀತಿಯ ಪ್ರಶ್ನೆ ಸಾರ್ವಜನಿಕರಲ್ಲೂ ಉದ್ಭವ ಆಗೋದು. ಯಾಕಂದರೆ ಸಾಕಷ್ಟು ದೂರುಗಳು ಮಹಿಳಾ ಆಯೋಗಕ್ಕೆ ಮಹಿಳೆಯರು ತಮಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಖುದ್ದು ಅನ್ಯಾಯಕ್ಕೆ ಒಳಗಾಗಿರುವಂಥ ಮಹಿಳೆಯರೇ ದೂರು ಕೊಟ್ಟಾಗಲೂ ಮಹಿಳಾ ಆಯೋಗ ಅಷ್ಟು ತ್ವರಿತಗತಿಯಲ್ಲಿ ಸ್ಪಂದಿಸೋದಿಲ್ಲ, ಅಥವಾ ಪೊಲೀಸ್ ಇಲಾಖೆಗೆ ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥ ಅದರ ಒಂದು ತಾರ್ಕಿಕ ಅಂತ್ಯ ನೀಡುವಂತಹ ಕೆಲಸಕ್ಕೆ ಮುಂದಾಗೋದಿಲ್ಲ. ಸಾಕಷ್ಟು ಮಹಿಳೆಯರು ಮಹಿಳಾ ಆಯೋಗಕ್ಕೆ ಪ್ರತಿನಿತ್ಯ ಆಗಮಿಸಿ ತಮ್ಮ ದೂರುಗಳನ್ನ ಕೊಡ್ತಾರೆ, ಮತ್ತು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಕೊಳ್ಳೋಕೆ ಬರ್ತಿರ್ತಾರೆ. ಅವರು ಕೂಡ ಸಾಕಷ್ಟು ಬಾರಿ ಹೇಳಿರುವಂಥದ್ದಿದೆ, ನಮಗೆ ಮಹಿಳಾ ಆಯೋಗಕ್ಕೆ ಹೋದ್ರೂ ನ್ಯಾಯ ಸಿಗ್ತಿಲ್ಲ ಅಂತ. ಆದರೆ ಒಂದು ದೂರು ಏನು ಬಿಗ್ ಬಾಸ್ ವಿಚಾರವಾಗಿ, ಇಲ್ಲಿ ನಟನ ವಿಚಾರವಾಗಿ ದೂರು ಕೊಡ್ತಿದ್ದಾಗೇನೆ ಅದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋದನ್ನು ಪರಿಶೀಲನೆ ಕೂಡ ಖುದ್ದು ಮಹಿಳಾ ಆಯೋಗ ನಡೆಸುವಂಥದ್ದು. ಬಿಗ್ ಬಾಸ್ ಶೋನಲ್ಲಿರುವಂಥ CCTV ಪರಿಶೀಲನೆ ನಡೆಸಿ ಆನಂತರದಲ್ಲಿ ಬೆಂಗಳೂರು ನಗರ ಕಮಿಷನರ್ಗೆ ಮತ್ತು ರಾಮನಗರ ಎರಡೂ ಪೊಲೀಸ್ ಇಲಾಖೆಗಳಿಗೆ, ಎರಡೂ ವಿಭಾಗದ ಪೊಲೀಸ್ ಇಲಾಖೆಗೆ ಇದರ ವರದಿ ಕೊಡಿ ಅಂತ ಕೇಳಿರುವಂಥದ್ದು. ಅಂದರೆ ಇದರೆಲ್ಲೋ ಮೇಲ್ನೋಟ ಕಾಣಿಸುವಂಥದ್ದು ಇಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಅಪರಾಧ ಆಗಲಿ ಅಥವಾ ಇಲ್ಲಿ ಅಪರಾಧ ಆಗಿದೆ ಅನ್ನುವಂತಹ ಕುರುಹುಗಳಿಲ್ಲ. ಯಾಕಂದರೆ ಬಟ್ಟೆ ತೆಗೆದುಕೊಂಡು ಇಟ್ಟಿದ್ದಾರೆ ಅಂತ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದು. ಇದನ್ನು ಗಂಭೀರವಾಗಿ ಪರಿಗಣಿಸುವಂತಹ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಸಾಮಾಜಿಕ ಜಾಲತಾಣದಲ್ಲೂ ಮಹಿಳಾ ಆಯೋಗದ ವಿರುದ್ಧ ಕೇಳಿ ಬರ್ತಿರುವಂಥದ್ದು. ಅರುಣ್, ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಇದೇ ಎಪಿಸೋಡ್ ಅಲ್ಲಿ ಅರುಣ್, ಆತ ಗಿಲ್ಲಿ ಅನ್ನೋನು ಬಟ್ಟೆ ತಂದು ಹೊರಗಡೆ ಹಾಕಿದ್ದಕ್ಕೆ ಆ ಇನ್ನೊಬ್ಬ ಸ್ಪರ್ಧಿ ಕೂಗಾಡ್ಕೊಂಡು ಬಂದು ಈತನಿಗೆ ಹೊಡಿತಾರೆ. ಹೌದೌದು, ಒಂದ್ ಮಹಿಳಾ ಅಲ್ಲಿ ಒಂದು ಯಾರೋ ಲೇಡಿ ಅವಳ ಕಪಾಳಿಗೆ ಹೊಡಿತಾರಲ್ವಾ? ಹಾಗಾದ್ರೆ ಪುರುಷರ ಆಯೋಗಕ್ಕೆ ಯಾರು ಕಂಪ್ಲೇಂಟ್ ಕೊಡೋದಲ್ವಾ? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಏನಪ್ಪ, ತುಂಬಾ ಸಣ್ಣ ಸಣ್ಣ ವಿಚಾರಗಳೆಲ್ಲ ಹೈಪ್ ಆಗ್ತಾ ಇದೆ ಅಂತ.